ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಸಿ2 ಚಾನಲ್. ಗೈಸ್, ಜಸ್ಟ್ ನೀವು ನಿಮ್ಮ ಒಂದು ಮನೆಯಲ್ಲೇ ಕೂತು, ಅದು ಜಸ್ಟ್ ಒಂದು ಮೊಬೈಲ್ ಫೋನ್ ಮೂಲಕ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಯಾವ ರೀತಿ ಲಿಂಕ್ ಮಾಡೋದಂತ ನಾನು ನಿಮಗೆ ಈ ಒಂದು ವಿಡಿಯೋಲಿ ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಪ್ಪ ನೀವು ಆಲ್ಮೋಸ್ಟ್ ನೋಡ್ಬೋದು, ನಿಮ್ಮೊಂದು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕಾದ್ರೆ ಅದು ಎಲ್ಲಿ ಹೋಗ್ಬೇಕು? ಆಧಾರ್ ಕಾರ್ಡ್ ಸೇವಾ ಸೆಂಟ್ರ್ ಹೋಗ್ಬೇಕು. ಅಲ್ಲಿ ಹೋಗಿ ಏನು ಮಾಡಬೇಕು? ಲೈನಲ್ಲಿ ಅಂದರೆ ಕ್ಯೂ ನಿಲ್ಲಬೇಕು, ಲೈನ್ ಹಚ್ಚಬೇಕು. ಅದು ಅವಾಗ ದಿನಕ್ಕೆ ಮ್ಯಾಕ್ಸಿಮಮ್ 10-15 ಜನ ಮಾಡ್ತಾರೆ, ಅದ್ರ ಮೇಲ್ಗಡೆ ಮಾಡಲ್ಲ. ಇದು ಪ್ರಾಬ್ಲಮ್. ಮತ್ತು ಅದ್ರ ಜೊತೆ ನೀವು ಏನಾದರೂ ಸ್ಲೈಡಿಗೆ ಏನಾದರೂ ಬುಕ್ ಮಾಡ್ಕೊಂಡ್ರೆ, ಏನಾದರೂ ಆಧಾರ್ ಕಾರ್ಡ್ ಇದ್ರ ಸೆಂಟ್ರ್ ಬುಕ್ ಮಾಡಿದ್ರು ಕೂಡ ಅದು ಬುಕ್ ಆಗ್ತಾಯಿಲ್ಲ, ಸರಿಯಾಗಿ ನಿಮಗೆ ರೆಸ್ಪಾನ್ಸ್ ಕೂಡ ಮಾಡ್ತಾ ಇರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಜಸ್ಟ್ ನೀವು ಎಲ್ಲೂ ಹೋಗೋದು ಅವಶ್ಯಕತೆ ಇಲ್ಲ, ಆಧಾರ್ ಕಾರ್ಡ್ ಸೆಂಟ್ರ್ ಏನೋ ಹೋಗೋದು ಅವಶ್ಯಕತೆ ಇಲ್ಲ. ಜಸ್ಟ್ ಏನಲ್ಲ, ನಿಮ್ಮ ಹತ್ರ ಕೇವಲ ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು, ನೀವು ಆರಾಮಾಗಿ ನಿಮ್ಮೊಂದು ಆಧಾರ್ ಕಾರ್ಡ್ ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ನೀವು ಲಿಂಕ್ ಮಾಡ್ಬೋದು. ಮತ್ತು ನಿಮ್ಮೊಂದು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ನೀವು ಕೂಡ ಚೇಂಜ್ ಮಾಡ್ಕೊಳ್ಬೋದು. ಅದಕ್ಕೆ ಚೇಂಜ್ ಮಾಡ್ಕೊದ್ರೆ ಜಸ್ಟ್ ಏನೂ ಇಲ್ಲ, ಕೇವಲ 75 ರೂಪಾಯಿ ಅಮೌಂಟ್ ನೀವು ಪೇ ಮಾಡಿದರೆ ಸಾಕು, ಆರಾಮಾಗಿ ನಿಮಗೆ ನಿಮ್ಮೊಂದು ಆಧಾರ್ ಕಾರ್ಡ್ನ ಮೊಬೈಲ್ ನಂಬರ್ ಚೇಂಜ್ ಆಗುತ್ತೆ. ಅದು ಯಾವ ರೀತಿ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಈ ಒಂದು ವಿಡಿಯೋ ಮಾಡೋದಕ್ಕೆ ಉದ್ದೇಶ ಮೇನ್ ಕಾರಣ ಏನಂದರೆ, ತುಂಬ ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೇಳ್ತಾ ಇದ್ದಾರೆ. ಅದ್ರ ಜೊತೆ ನಮ್ಮ ಫ್ಯಾಮಿಲಿ ಕೂಡ ನಾನು ಮಾಡಬೇಕು, ನಿಮಗೋಸ್ಕರ ವಿಡಿಯೋ ಮಾಡಬೇಕಂತೇಳಿ ಈ ಒಂದು ವಿಡಿಯೋ ಮಾಡಿದ್ದೆ. ಆಯ್ತು, ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ ನೋಡ್ತಾರೆ ಪ್ಲೀಸ್ ಬೇಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟರ್ನ್ ಕ್ಲಿಕ್ ಮಾಡೋದು ಮರಿಬಿಡಿ ಅಂತ ಇವತ್ತು ಒಂದು ಸ್ಟಾರ್ಟ್ನ ಬನ್ನಿ. ಗೈಸ್, ನೀವು ಫೈನಲಾಗಿ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಉಂಟು ಪ್ಲೇಸ್ಟೋರ್ ಓಪನ್ ಮಾಡಿದ ತಕ್ಷಣ ಏನು ಮಾಡ್ಕೋ, ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನು ಮಾಡ್ಕೋ, ಸರ್ಚ್ ಮಾಡ್ಕೋ. ಏನಂತ ಸರ್ಚ್ ಮಾಡ್ಕೋ? ಆಧಾರ್ ಅಂತ ಸರ್ಚ್ ಮಾಡ್ಕೋ. ಜಸ್ಟ್ ಆಧಾರ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ಒಂದು ಅಪ್ಲಿಕೇಶನ್ ಬರುತ್ತೆ. ಆ್ಯಕ್ಚುಲಿ ಉಂಟು ಈ ಒಂದು ಅಪ್ಲಿಕೇಶನ್ ನಮ್ಮ ಗೌರ್ಮೆಂಟ್ ಅಪ್ಲಿಕೇಶನ್ ಇದೆ. ಆ್ಯಕ್ಚುಲಿ ನೀವು ನೋಡ್ಕೊಳ್ಬೋದು, ಡೌನ್ಲೋಡಿಂಗ್ ನೋಡ್ಕೊಳ್ಳಿ. 10 ಮಿಲಿಯನ್ ಆಗಿದೆ, ರಿವ್ಯೂ ಕೂಡ ಇನ್ನಿದೆ. ಆ್ಯಕ್ಚುಲಿ ಉಂಟು ಈ ಒಂದು ಅಪ್ಲಿಕೇಶನ್ ಜೆನ್ಯೂನ್ ಇದೆ, ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಬರುತ್ತೆ. ಅಂದರೆ ಪರ್ಮಿಷನ್ ನೋಡೋದಂತ ಬರುತ್ತೆ. ಜಸ್ಟ್ ಇದರಲ್ಲಿ ನೀವು ಹೇಳ್ಬೇಕು, ಕಂಟಿನ್ಯೂ ಕೊಡ್ಬೇಕಂದ್ರೆ ಪರ್ಮಿಷನ್ ಕೊಡಬೇಕು, ಅಲೌ ಕೊಡಿ. ಓಕೆ, ಅಲೌ ಕೊಟ್ಟ ನಂತರ ನೀವು ನೆಕ್ಸ್ಟ್ ಏನ್ಬೇಕು, ಓಕೆ ಈ ರೀತಿ ನೀವು ಪರ್ಮಿಷನ್ ಕೊಡಬೇಕು. ಜಸ್ಟ್ ಪರ್ಮಿಷನ್ ಕೊಟ್ಕೊಂಡು ಓಕೆ ಅಲೌ ಕೊಡಿ. ಅಲೌ ಕೊಟ್ಟ ನಂತರ ನಿಮಗೆ ಈ ರೀತಿ ಬರುತ್ತೆ, ವೆಲ್ಕಮ್ ಟು ನ್ಯೂ ಇಯರ್ ಡಿಜಿಟಲ್ ಅಂದರೆ ಡಿಜಿಟಲ್ ಐಡೆಂಟಿಟಿ ಅಂತ ಬರುತ್ತೆ. ಜಸ್ಟ್ ಈಗ ನೀವು ಹೇಳ್ಬೇಕು, ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಟಿನ್ಯೂ ಟು ರಿಜಿಸ್ಟರ್ ಅಂತ ಬರುತ್ತೆ. ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 3 ಸ್ಟೆಪ್ ಬರುತ್ತೆ. ಮೊದಲನೇ ಸ್ಟೆಪ್ ಅಂದರೆ ಎಂಟರ್ ಯುವರ್ ಆಧಾರ್ ನಂಬರ್ ಅಂತಂದರೆ ನೀವು ಏನು ಮಾಡಬೇಕು, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಸೆಕೆಂಡ್ ಉಂಟು ಸೆಲೆಕ್ಟ್ ಯುವರ್ SMS ಅಂದರೆ ಸೆಲೆಕ್ಟ್ ಯುವರ್ SMS ಅಂದರೆ ವೆರಿಫಿಕೇಷನ್ ಅಂತ ಬರುತ್ತೆ. ಇದಕ್ಕೆ ನಿಮ್ಮ ಮೊಬೈಲ್ ನಂಬರ್ ಯಾವೊಂದು ಆಧಾರ್ ಕಾರ್ಡಿಗೆ ಆಲ್ರೆಡಿ ಲಿಂಕ್ ಇದೆ ಅದೇ ನಂಬರ್ ಬೇಕಂತ ಏನಿಲ್ಲ, ನೀವು ಲಾಗಿನ್ ಯಾವ ಒಂದು ನಂಬರ್ ಮೂಲಕ ಬೇಕಾದ್ರೂ ನೀವು ಆಗ್ಬೋದು. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಇಲ್ಲಿ ಪೇಸ್ ಅಥೆಂಟಿಕೇಷನ್ ಆಗುತ್ತೆ. ಜಸ್ಟ್ ನಿಮ್ಮೊಂದು ಪೇಸ್ ಈಗ ನೀವು ಹೇಳ್ಬೇಕು, ಎಂಟರ್ ಮೇಲೆ ಕ್ಲಿಕ್ ಮಾಡಬೇಕು. ಎಂಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ನೋಡಬೇಕು, ಇಲ್ಲಿ ನೀವು ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಏನು ಹಾಕಬೇಕು? ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಈಗ ನಾನು ಏನು ಮಾಡ್ತೀನಿ, ನನ್ನ ಒಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡ್ತೀನಿ. ಜಸ್ಟ್ ಈಗ ನಾನು ಏನು ಮಾಡ್ತೀನಿ, ನನ್ನೊಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡ್ತೀನಿ. ಓಕೆ, ಈಗ ಜಸ್ಟ್ ನನ್ನೊಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಎಂಟರ್ ಮಾಡಿದ್ದೀನಿ. ಅದನ್ನು ತಂದ್ಬಿಟ್ಟು ಏನು ಮಾಡಬೇಕು, ನೆಕ್ಸ್ಟ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರುತ್ತೆ, ಇದನ್ನೆಲ್ಲ ಓದ್ಕೊಳ್ಳಿ. ಅದರ ನಂತರ ಓಕೆ ಕಂಟಿನ್ಯೂ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಲೆಕ್ಟ್ ಸಿಮ್ ಮುಖ್ಯ ಆಗುತ್ತೆ. ಸಿಮ್ ಅಂದರೆ ನೀವು ಇಂಪಾರ್ಟೆಂಟ್, ಯಾರೂ ಭಯ ಪಡಬೇಡಿ. ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇದ್ದ ಸಿಮ್ ನಂಬರ್ ಇದ್ದರೆ ನಡೀತೆ. ಇಲ್ಲಪ್ಪ ನನ್ನ ಹತ್ರ ನಂಬರ್ ಇಲ್ಲ ಬ್ರದರ್, ನಾನು ನಂಬರ್ ಚೇಂಜ್ ಮಾಡ್ಬೇಕಂದ್ರೆ ನೀವು ನಿಮ್ಮ ಈ ಮೊಬೈಲಲ್ಲಿ ಯಾವ ಒಂದು ನಂಬರ್ ಇದೆ, ಆ್ಯಕ್ಚುಲಿ ಈ ನಂಬರಲ್ಲಿ ಅಂದರೆ ಮೊಬೈಲ್ನಲ್ಲಿ ಯಾವ ಒಂದು ಬೇಕಾದರೆ ನಂಬರ್ ಇದ್ದರೂ ಆ ನಂಬರ್ ಮೂಲಕ ನೀವು ಜಸ್ಟ್ ವೆರಿಫೈ ಮಾಡಬೇಕು ಅಷ್ಟೇ. ಅದರ ಮೂಲಕ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ನೀವು ಹೇಳ್ಬೇಕು ನೆಕ್ಸ್ಟ್ ಕಂಟಿನ್ಯೂ ಸೆಂಡ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ಕೊ. ಕಂಟಿನ್ಯೂ ಸೆಂಡ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಜಸ್ಟ್ ನೋಡ್ಕೊಳ್ಳಿ, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೆಟಪ್ ಆಗ್ತಾಯಿದೆ, ಸೆಟ್ಟಿಂಗ್ಸ್ ಆಗ್ತಾಯಿದೆ, ನೋಡ್ಕೊಳ್ಳಿ. ಸ್ವಲ್ಪ ಲೋಡ್ ಆಗ್ತಾಯಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಸಕ್ಸಸ್ ಪೆಂಡಿಂಗ್ ಅಂತ ಬರ್ತಾಯಿದೆ. ನೋಡೋಣ, ವೆರಿಫಿಕೇಷನ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಈ ರೀತಿ ಪ್ರಾಬ್ಲಮ್ಮು. ಓಕೆ, ಏನೂ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಕೇಳುತ್ತೆ. ಇಲ್ಲಿ ಏನು ಕೇಳುತ್ತೆ ನಿಮಗೆ, ಇದರಲ್ಲಿ 3 ಸ್ಟೆಪ್ ಬರುತ್ತೆ. ಏನಂದ್ರೆ ಫೇಸ್ ಅಥೆಂಟಿಕೇಷನ್ ಈಸಿಲಿ ಅಂತ ಬರುತ್ತೆ. ಫಸ್ಟ್ ಬಂದ್ಬಿಟ್ಟು ಬ್ಲಿಂಕ್ ಯುವರ್ ಎಂದು ಕೇಳುತ್ತೆ, ಅಂದರೆ ನಿಮ್ಮ ಲೈಟ್ ಕಣ್ಣು ಮುಚ್ಚಲೇಬಾರ್ದು, ನೀವು ಅದನ್ನು ಕೂಡ ತೋರಿಸ್ತೆ. ಸೆಕೆಂಡ್ ಯುವರ್ ರಿಮೂವ್ ಗ್ಲಾಸಸ್ ಅಂದರೆ ನಿಮ್ಮ ಚಸ್ಮಾ ಆಗಿದ್ರೆ ಚಸ್ಮಾ ರಿಮೂವ್ ಮಾಡಬೇಕು. ಅದರ ನಂತರ ಥರ್ಡ್ ಬಂದ್ಬಿಟ್ಟು ಈ ನಿಮ್ಮೊಂದು ಕಣ್ಣು ರೆಪ್ಪೆ ಇದು ಮಾಡಬೇಕು. ಮತ್ತು ಲೈಟ್ಸ್ ಇರಬೇಕು, ಮೇನ್ ಇಂಪಾರ್ಟೆಂಟ್ ಲೈಟಿಂಗ್ ಅನ್ನೋದು ಇರಬೇಕು. ಈಗ ನಾವು ಹೇಳ್ಬೇಕು ಸ್ಟಾರ್ಟ್ ಫೇಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಫೇಸ್ ವೆರಿಫಿಕೇಷನ್ ಮಾಡಬೇಕು. ಈಗ ನಾನು ಮಾಡ್ತೀನಿ. ಆಗು, ಬೇಗ ಆಗು. ಓಕೆ, ನಂದು ಫೇಸ್ ವೆರಿಫಿಕೇಷನ್ ಆಗುತ್ತೆ. ಜಸ್ಟ್ ಈಗ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಏನಪ್ಪ ಅಂದರೆ ಸೆಟ್ ಯುವರ್ ಆ್ಯಪ್ ಪಿನ್ ಅಂತ ಕೇಳುತ್ತೆ, ಅಂದರೆ ನಿಮ್ಮೊಂದು ಅಪ್ಲಿಕೇಶನ್ ಪಿನ್ ಕೇಳುತ್ತೆ. ಜಸ್ಟ್ ನಾನು ಏನು ಮಾಡ್ತೀನಿ, ಈಗ ನನ್ನೊಂದು ಪಿನ್ ಅನ್ನೋದು ನಾನು ಸೆಟ್ ಮಾಡ್ತೀನಿ. ಜಸ್ಟ್ ನೀವು ಕೂಡ ಪಿನ್ ಸೆಟ್ ಮಾಡ್ಕೊಳ್ಬೇಕು, ಅಪ್ಲಿಕೇಶನ್ ಪಿನ್ನು. ಈಗ ನೀವೇನು ಮಾಡಿ, ನಿಮ್ಮ ಬೇಕಾದ ಒಂದು 6 ಡಿಜಿಟ್ ಪಿನ್ ಹಾಕೊಳ್ಳಿ. ಅದರ ನಂತರ ಬಿಟ್ಟು ನೆಕ್ಸ್ಟ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ.
ಓಕೆ ಅಲೌ ಕೊಟ್ಟ ನಂತರ ಓಕೆ ಪರ್ಮಿಷನ್ ಕೊಟ್ಟ ನಂತರ ಆಟೋಮೆಟಿಕ್ ಈಗ ಏನಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಅನ್ನೋದು ಲಾಗಿನ್ ಆಯಿತು. ಈಗ ನೀವು ನೋಡ್ಕೊಳ್ಬೋದು ಜಸ್ಟ್ ಈಗ ನಿಮ್ಮೊಂದು ಆಧಾರ್ ಕಾರ್ಡ್ ಲಾಗಿನ್ ಆಯಿತು. ಈಗ ನಾವು ಏನು ಮಾಡಬೇಕು, ಈ ಒಂದು ಅಪ್ಲಿಕೇಶನ್ ಅಂದರೆ ಆಧಾರ್ ಕಾರ್ಡ್ ಲಾಗಿನ್ ಆಯಿತು, ಇದರಲ್ಲಿ ನಾವು ಏನು ಮಾಡಬೇಕು, ಈಗ ನಮ್ಮೊಂದು ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೋದು. ಮೊಬೈಲ್ ನಂಬರ್ ಮಾತ್ರ ಅಲ್ಲ, ಇದರಲ್ಲಿ ನಾವು ತುಂಬ ಮಾಡ್ಬೋದು. ಅದು ಏನೆಲ್ಲ ಮಾಡ್ಬೋದು ಹೇಳ್ತೇನೆ. ಜಸ್ಟ್ ಈಗ ನಾವು ನಮ್ಮೊಂದು ಮೊಬೈಲ್ ನಂಬರ್ ಚೇಂಜ್ ಮಾಡೋಕೆ ಏನೂ ಮಾಡೋಂಗಿಲ್ಲ. ಇಲ್ಲೇ ಸರ್ವಿಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಜಸ್ಟ್ ಇಲ್ಲಿ ಕಾಣ್ತಲ್ಲ. ಓಕೆ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ, ಈ ರೀತಿ ಬರುತ್ತೆ. ಇದರಲ್ಲಿ ನೀವು ನೋಡ್ಕೊಳ್ಳಿ. ಈಗ ನಾನು ಏನು ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ. ಆ್ಯಕ್ಚುಲಿ ಆಲ್ರೆಡಿ ವೀಡಿಯೋ ಮಾಡೋಕ್ಕಂತ ಇಟ್ಟಿದ್ದೆ. ಓಕೆ ತೋರಿಸ್ತೀನಿ. ಓಕೆ ಬ್ಯಾಕ್ ಬಂದು ಏನಲ್ಲ ಈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಏನೆಲ್ಲ ಮಾಡ್ಬೋದು ನೋಡಿ, ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಮಾಡ್ಕೊಳ್ಬೋದು, ಮತ್ತು ಅದ್ರ ಜೊತೆ ನಿಮ್ಮೊಂದು ಅಡ್ರೆಸ್ ಕೂಡ ಏನು ಮಾಡ್ಬೋದು, ಚೇಂಜ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ರಿವ್ಯೂ ಫ್ಯಾಮಿಲಿ ರಿಕ್ವೆಸ್ಟ್, ಅಂದರೆ ನಿಮ್ಮ ಫ್ಯಾಮಿಲಿಯವರು ಏನಾದರೂ ಆಧಾರ್ ಕಾರ್ಡ್ ಏನಾದರೂ ಚೇಂಜ್ ಮಾಡುವಾಗ ರಿಕ್ವೆಸ್ಟ್ ಕಳಿಸಿದ್ರೆ ಅದನ್ನು ಕೂಡ ನೀವು ಎಕ್ಸೆಪ್ಟ್ ಮಾಡ್ಬೋದು ಇಲ್ಲೇ. ಈಗ ನಮಗೇನು ಬೇಕಾಗಿದೆ, ಮೊಬೈಲ್ ನಂಬರ್ ಬೇಕಾಗಿದೆ. ಆಧಾರ್ ಕಾರ್ಡಿಗೆ ನಾವು ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕು, ಒಂದು ಚೇಂಜ್ ಮಾಡಬೇಕು. ಯಾವ ರೀತಿ ಅಂದರೆ ಜಸ್ಟ್ ಅನ್ನೋಲ್ಲ, ಇದ್ರ ಮೇಲೆ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದರದ್ದು ಒಂದೆಲ್ಲ ಪ್ರೊಸೆಸ್ ಬರುತ್ತೆ, ಏನಾಗಿರುತ್ತೆ ಎಲ್ಲ ಬರುತ್ತೆ. ಇದು ಪ್ರೊಸೆಸ್ ಸಕ್ಸಸ್ಫುಲ್ ಆಗ್ಬೇಕಾದ್ರೆ 30 ಡೇಸ್ ಆಗುತ್ತೆ. ಮತ್ತು ಫೀಸ್ ಬಂದ್ಬಿಟ್ಟು ಎಷ್ಟು ಅಂದರೆ 75 ರೂಪಾಯಿ ಆಲ್ರೆಡಿ ಹೇಳಿದ್ದೀನಿ. ನೀವೇನು ಮಾಡಬೇಕು, ಜಸ್ಟ್ ಕಂಟಿನ್ಯೂ ಅಪ್ಡೇಟ್ ಅಂತ ಏನಿದಿಲ್ಲ, ಜಸ್ಟ್ ಇಲ್ಲಿ ನೋಡ್ಕೊಳ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಮಾಡಬೇಕು, ಇಲ್ಲಿ ನೀವು ಏನು ಮಾಡಬೇಕು, ನಿಮ್ಮ ಒಂದು ಯಾವ ಒಂದು ಮೊಬೈಲ್ ನಂಬರ್ ನೀವು ಲಿಂಕ್ ಮಾಡಬೇಕು ಹೊಸದಾಗಿ. ಈಗ ನಿಮ್ಮ ಹತ್ರ ಮೊಬೈಲ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ಬೇಕಂತ ಇದ್ದರೆ ಹೊಸ ಮೊಬೈಲ್ ನಂಬರ್ ಅದನ್ನ ಎಂಟರ್ ಮಾಡಬೇಕು. ಈಗ ನಾನು ಏನು ಮಾಡ್ತೀನಿ, ಆ ಒಂದು ನಂಬರ್ ಎಂಟರ್ ಮಾಡ್ತೀನಿ. ಈಗ ನಾನು ನನ್ನೊಂದು ಹೊಸ ಮೊಬೈಲ್ ನಂಬರ್ ಎಂಟರ್ ಮಾಡಿದೆ. ನೀವು ಕೂಡ ನಿಮ್ಮ ಹೊಸ ನಂಬರ್ ಎಂಟರ್ ಮಾಡ್ಕೊಂಡು ಜಸ್ಟ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕಂತ ಇದ್ರೆ ಹೊಸ ನಂಬರ್, ಅದಕ್ಕೊಂದು OTP ಬರುತ್ತೆ. ಜಸ್ಟ್ ನನಗೆ OTP ಮೊದಲು ನೋಡಿ. ಈಗ ನಾನು ಎಂಟರ್ ಮಾಡ್ತೀನಿ. ಏನಂದರೆ 6211 ಈಗ ನಾನು ಎಂಟರ್ ಮಾಡ್ತೀನಿ. ಓಕೆ 446 ಅಂತ. ಓಕೆ OTP ಎಂಟರ್ ಮಾಡಿದ್ದೀನಿ. ಜಸ್ಟ್ ಓಕೆ ಏನು ಮಾಡ್ತೀನಿ, ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಕೆ ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ ಅಂದರೆ ನಿಮ್ಮ ಹಳೆಯ ಮೊಬೈಲ್ ನಂಬರ್, ಯಾವ ಒಂದು ಮೊಬೈಲ್ ನಂಬರ್ ನಿಮ್ಮ ಆಲ್ರೆಡಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇದೆ ಅದು ಕೂಡ ತೋರಿಸುತ್ತೆ. ಅದ್ರ ಜೊತೆಗೆ ಕೆಳಗಡೆ ನೀವು ಮೊಬೈಲ್ ನಂಬರ್ ಯಾವುದಿದೆ ಅದನ್ನು ಕೂಡ ತೋರಿಸುತ್ತೆ. ಅದರಂತ ಬಂದ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಆಗುತ್ತೆ, ನಿಮಗೊಂದು ಫೇಸ್ ವೆರಿಫಿಕೇಷನ್ ಕೇಳುತ್ತೆ, ಅಂದರೆ ಫೇಸ್ ಅಥೆಂಟಿಕೇಷನ್. ಈಗ ನಾನು ಏನು ಮಾಡ್ತೀನಿ, ಫೇಸ್ ಅಥೆಂಟಿಕೇಷನ್ ಮಾಡ್ತೀನಿ ನೋಡಿ. ಜಸ್ಟ್ ರಿಂಗ್ ಲೈಟ್ ಮಾಡ್ತೀನಿ. ಓಕೆ ಈಗ ಫೇಸ್ ವೆರಿಫಿಕೇಷನ್ ಆಯಿತು. ಫೇಸ್ ವೆರಿಫಿಕೇಷನ್ ಆದ ತಕ್ಷಣ ಈಗ ನೆಕ್ಸ್ಟ್ ಸ್ಟೆಪ್ ನಮಗೇನು ಬರ್ತದೆ, ಜಸ್ಟ್ ಏನೂ ಇಲ್ಲ, ನಮಗೊಂದು ಪೇಮೆಂಟ್ ಮೆಥಡ್ ಕೂಡ ಕೇಳುತ್ತೆ. ಜಸ್ಟ್ ನಾವು ವೇಟ್ ಮಾಡಬೇಕು ಸ್ವಲ್ಪ. ಗೈಸಿಗೆ ಫೇಸ್ ವೆರಿಫಿಕೇಷನ್ ಆದ ತಕ್ಷಣ ಇಲ್ಲೆಲ್ಲ ನಿಮ್ಮ ಹಳೆ ನಂಬರ್ ಕೂಡ ತೋರಿಸುತ್ತೆ, ನಿಮ್ಮ ಹೊಸ ನಂಬರ್ ಕೂಡ ತೋರಿಸುತ್ತೆ. ಈಗ ನೀವು ಏನು ಮಾಡಬೇಕು, ಇಲ್ಲಿ ಪೇಮೆಂಟ್ ಮಾಡಬೇಕು. ಎಷ್ಟು ಅಂದರೆ 75 ರೂಪಾಯಿ. ಇಲ್ಲಿ ಏನು ಮಾಡಬೇಕು, ನೀವು ಪೇಮೆಂಟ್ ಆಪ್ಷನ್ ಮೇಲೆ ಚೂಸ್ ಮಾಡ್ಕೊಂಡು ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ನಿಮ್ಮ ಫೋನ್ಪೇ ಆಗಿರ್ಬೋದು, ನಿಮ್ಮ ಗೂಗಲ್ ಪೇ ಆಗಿರ್ಬೋದು, ನೀವೇನು ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಆರಾಮಾಗಿ ನೀವು ಪೇಮೆಂಟ್ ಮಾಡ್ಬೋದು. ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ, ಆಟೋಮೆಟಿಕ್ ನಿಮಗೆ ಸಕ್ಸಸ್ಫುಲ್ ಪೇಮೆಂಟ್ ವೆರಿಫಿಕೇಷನ್ ಡನ್ ಆಗುತ್ತೆ. ಡನ್ ಆಯ್ತಪ್ಪ ಅಂದರೆ ಆಟೋಮೆಟಿಕ್ ನಿಮಗೆ ಜನರೇಟ್ ಆಗುತ್ತೆ, ನಿಮ್ಮ ಬಿಲ್ ಪೇಮೆಂಟ್ ಜನರೇಟ್ ಆಗುತ್ತೆ. ಜನರೇಟ್ ಆದ ತಕ್ಷಣ ನಿಮಗೆ ಆಟೋಮೆಟಿಕ್ ನಿಮಗೆ 30 ಡೇಸ್ ಒಳಗಡೆ ಆಗುತ್ತೆ. ಗೈಸ್ ಫೈನಲಾಗಿ ಜಸ್ಟ್ ನಿಮ್ಮ ಒಂದು ಮೊಬೈಲ್ ಫೋನ್ ಮೂಲಕ, ಅದು ನಿಮ್ಮೊಂದು ಮನೆಯಲ್ಲೇ ಕೂತು ನಿಮ್ಮೊಂದು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಯಾವ ರೀತಿ ಚೇಂಜ್ ಮಾಡುತ್ತೆ ನನಗೆ ಈ ಒಂದು ಸಂಪೂರ್ಣ ಕ್ಲಿಯರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಆದರೆ ಬಟ್ ಅದ್ರ ಜೊತೆ ತುಂಬ ಜನ ಎಲ್ಲರೂ ಕೂಡ ಒಂದು ಡೌಟ್ ಏನಪ್ಪ, ನಮ್ಮೊಂದು ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕಾರೆ ನಮಗೊಂದು OTP ಬರುತ್ತೆ. ಆದರೆ ಅಲ್ಲಿ ನಮ್ಮ ಹಳೆಯ ನಂಬರ್ ಏನಿದೆಯಲ್ಲ ಆ ನಂಬರ್ ನಮ್ಮ ಹತ್ರ ಇಲ್ಲ, ಮೊಬೈಲ್ ಕಳೆದೋಗಿದೆ. ಬ್ರದರ್ ನಾವೇನು ಮಾಡೋದು, ನೀವು ಏನು ಮಾಡೋಂಗಿಲ್ಲ, ಜಸ್ಟ್ ನೀವು ಕೂಡ ನಿಮ್ಮೊಂದು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಬೋದು. ಆದರೆ ನೀವು ಮನೆಯಲ್ಲಿ ಕೂತು ಮಾಡೋಕ್ಕಾಗಲ್ಲ. ನಿಮಗೆ ಆದಂಥ ಒಂದು ಏನು ಆಧಾರ್ ಕಾರ್ಡ್ ಸೆಂಟ್ರ್ ಸರ್ವಿಸ್ ಏನಿದೆ, ನಿಮ್ಮ ನಿಯರ್ ಬೈ ಆಧಾರ್ ಕಾರ್ಡ್ ಸರ್ವಿಸ್ ಸೆಂಟ್ರು, ಅಲ್ಲಿ ಹೋಗಿ ನೀವು ಮಾಡ್ಕೊಳ್ಬೋದು. ಯಾಕಂದರೆ ಅಲ್ಲಿ ಕೆಲವೊಂದಷ್ಟು ಅವ್ರ ಹತ್ರ ಫ್ಯೂಚರ್ ಇದೆ, ಆ ಫ್ಯೂಚರ್ಸ್ ನಮ್ಮ ಹತ್ರ ಕೊಡಲ್ಲ. ಅದು ಬಟ್ ನಮ್ಮಲ್ಲೇ ನಾವೇನು ಮಾಡೋದು, ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಬೋದು ಮತ್ತು ನಮ್ಮೊಂದು ಅಡ್ರೆಸ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಹೆಡ್ ಆಫ್ ಫ್ಯಾಮಿಲಿ ಈ ರೀತಿ ಕೆಲವೊಂದಷ್ಟು ಇದೆ, ಇದ್ರ ಮೂಲಕ ನಾವು ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾಡೋದು ಏನು ಎಲ್ಲ ನಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಯ್ತಲ್ಲ ಅಂತ ನಾನು ನಿಮಗೆ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲರಿಗೆ ಹೇಳ್ತೀನಿ, ವೀಡಿಯೋ ನಾನು ನಿಮಗೆ ಆಧಾರ್ ಕಾರ್ಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದ್ರ ಜೊತೆ ನೀವು ಆಧಾರ್ ಕಾರ್ಡ್ ಏನೋ ಚೇಂಜ್ ಮಾಡೋದು ಗೊತ್ತಾಯಿತು. ಅದ್ರ ಜೊತೆ ನೀವು ಕೇವಲ 50 ರೂಪಾಯಿದಲ್ಲಿ ನೀವು ಪ್ಯಾನ್ ಕಾರ್ಡ್ ಕೂಡ ಮಾಡ್ಬೋದು, ಹೊಸ ಪ್ಯಾನ್ ಕಾರ್ಡ್. ಅದು ಯಾವ ರೀತಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಏನೋ ಜಸ್ಟ್ ಸೈಡ್ಗಡೆ ಒಂದು ವೀಡಿಯೋ ಹಾಕಿರ್ತೀನಿ ನೋಡ್ಕೊಳ್ಳಿ. ಯಾಕಂದರೆ ನಾನು ನಿಮಗೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಯಾವ ರೀತಿ ಮಾಡೋದು. ಅದು ಆ ಒಂದು ವೀಡಿಯೋ ನೋಡಿ ನೀವು ಕೂಡ ನೀವು ಕೇವಲ 50 ರೂಪಾಯಿದಲ್ಲಿ ಪ್ಯಾನ್ ಕಾರ್ಡ್ ನೀವು ಮಾಡ್ಕೊಳ್ಬೋದು. ಅದು ಯಾವ ರೀತಿ ಏನು ಎಲ್ಲ ನಮಗೆ ಅದ್ರ ಬಗ್ಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಆಯ್ತಾ. ಏನು ನೋಡೋದು ತುಂಬ ಸಿಂಪಲ್. ನಾನು ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ವೀಡಿಯೋ ಯಾವ ರೀತಿ ಅನಿಸ್ತದೆ ಚಿಕ್ಕದಾಗಿ ಬಾಕ್ಸಲ್ಲಿ ಕಮೆಂಟಿಗೆ. ಅದ್ರ ಜೊತೆ ವೀಡಿಯೋ ಯೂಸ್ಫುಲ್ ಆಗಿದೆಯಲ್ವ ಅದನ್ನು ಕೂಡ ಮರಿಬೇಡಿ ಕಮೆಂಟ್ ಹಾಕೋದು ಅಂತ ಆಯ್ತು. ಈ ಒಂದು ಮುಗಿಸಿ ಪ್ರತಿಯೊಬ್ಬರು ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ಅಷ್ಟೇ ಎಲ್ಲರಿಗೆ.